ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮಧ್ಯಪ್ರದೇಶದ ಹೈಕೋರ್ಟ್ ಅತ್ಯಂತ ಮಹತ್ವದ ತೀರ್ಪನ್ನು ಕೊಡುವ ಮೂಲಕ 700 ವರ್ಷಗಳ ಹೋರಾಟಕ್ಕೆ, 7 ಶತಮಾನಗಳ ಸಮಸ್ಯೆಗೆ ಒಂದು ಪರಿಹಾರವನ್ನು ಕೊಟ್ಟಿದೆ. ಅಲ್ಲಿನ ಧಾರ್ ನಗರದ ಐತಿಹಾಸಿಕ ಭೋಜಶಾಲಾ ಅಥವಾ ವಾಗ್ದೇವಿ ಮಂದಿರ ಕಮಾಲ್ ಮೌಲಾನಾ ಮಸೀದಿ ಅಲ್ಲ, ಅದು ಹಿಂದೂ ಮಂದಿರ ಅನ್ನೋ ವಾದವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಅದಕ್ಕೆ ಪುರಾತತ್ವ ಇಲಾಖೆಯ ಸಾಕ್ಷಿ ಆಧಾರಗಳನ್ನ, ವರದಿಗಳನ್ನ, ಹಾಗೆ ಐತಿಹಾಸಿಕ ಮತ್ತು ಸಾಹಿತ್ಯಿಕ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿರೋ ನ್ಯಾಯಾಲಯ ಹಿಂದೂ ಪಕ್ಷದ ಪರ ತೀರ್ಪನ್ನು ಕೊಟ್ಟಿರೋದು ಮಾತ್ರ ಅಲ್ಲ, ಅಲ್ಲಿ ಮಂಗಳವಾರ ಮಾತ್ರ ಹಿಂದೂಗಳು ಪೂಜೆ ಮಾಡಬೇಕು, ಶುಕ್ರವಾರ ಮುಸಲ್ಮಾನರ ನಮಾಜಿಗೆ ಅವಕಾಶ ಕೊಡಬೇಕು ಅನ್ನೋ ಈ ಹಿಂದಿನ ಎಎಸ್ಐ ಆದೇಶವನ್ನು ಕೂಡ ಪಕ್ಕಕ್ಕಿಟ್ಟಿದೆ. ಸಂಪೂರ್ಣವಾಗಿ ಆ ಮಂದಿರ ಹಿಂದೂ ಪಕ್ಷಗಾರರಿಗೆ ಸೇರಬೇಕು ಅನ್ನೋ ತೀರ್ಪನ್ನ ನ್ಯಾಯಾಲಯ ಕೊಟ್ಟಿದ್ದು, ಈಗ ಅಲ್ಲಿ ಅಸಂಖ್ಯಾತ ಭಕ್ತರು ದೇವಾಲಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಪೂಜೆಗಳು, ಉತ್ಸವಗಳು ಆರಂಭ ಆಗಿವೆ. ಹಾಗಾದ್ರೆ ಏನಿದು ಕಮಲ್ ಮೌಲಾನಾ ಭೋಜಶಾಲಾ ವಿವಾದ? ಪುರಾತತ್ವ ಇಲಾಖೆ ಸಲ್ಲಿಸಿದ ವರದಿಯಲ್ಲಿ ಏನಿತ್ತು? ಆ ವಿವಾದಿತ ಪ್ರದೇಶದಲ್ಲಿ ಸಿಕ್ಕ ಐತಿಹಾಸಿಕ ಕುರುಹುಗಳೇನು? ಅಲ್ಲಿ ಸಿಕ್ಕ ಶಾಸನಗಳು ಏನು ಹೇಳ್ತಾ ಇದ್ವು? ಮತ್ತು ಅಂತಿಮವಾಗಿ ನ್ಯಾಯಾಲಯ ಕೊಟ್ಟ ತೀರ್ಪೇನು? ಬನ್ನಿ ನೋಡೋಣ. ಗೆಳೆಯರೆ, ಅಯೋಧ್ಯೆ, ಕಾಶಿ, ಮಥುರಾ ಹೀಗೆ ಈ ದೇಶದಲ್ಲಿ ಆಕ್ರಮಣಕಾರರ ದಾಳಿಗೆ ತುತ್ತಾಗಿ ಮಸೀದಿಗಳಾಗಿ ಮಾರ್ಪಟ್ಟ ಮಂದಿರಗಳಿಗೆ ಲೆಕ್ಕನೇ ಇಲ್ಲ. ಇವತ್ತು ನೀವು ಯಾವ ಊರಿನ ಪುರಾತನ ಅಂತ ಹೇಳುವ ಮಸೀದಿಗೆ ಹೋದ್ರೂ ಅಲ್ಲಿನ ನೆಲದ ಆಳದಲ್ಲಿ ಶಿವಲಿಂಗಗಳು, ವಿಷ್ಣುಮೂರ್ತಿಗಳು ಸಿಗುತ್ತವೆ. ಕಂಬಗಳ ಮೇಲೆ ಹಿಂದೂ ದೇವತೆಗಳು, ನಾಗಪ್ರತಿಮೆಗಳ ಕೆತ್ತನೆಗಳು ಕಾಣುತ್ತವೆ. ಅವುಗಳನ್ನು ವಿರೂಪಗೊಳಿಸಿದ ಚಿಹ್ನೆಗಳು ಕೂಡ ನೋಡೋದಕ್ಕೆ ಸಿಗುತ್ತವೆ. ಅಂಥ ಮಸೀದಿಗಳಲ್ಲಿ ಕೆಲ ಐತಿಹಾಸಿಕ ಮಂದಿರಗಳಿಗೆ ಸಂಬಂಧಪಟ್ಟ ಪ್ರಕರಣಗಳು ನ್ಯಾಯಾಲಯದ ಮೆಟ್ಟಿಲೇರಿವೆ. ಅಲ್ಲಿ ಹೋರಾಟ ನಡೀತಾ ಇದೆ. ಇನ್ನು ಎಷ್ಟೋ ಕಟ್ಟಡಗಳನ್ನು ನಾವು ಮರೆತು ಕೂಡ ಹೋಗಿದ್ದೀವಿ. ಪ್ರತಿಯೊಂದು ಅದೇ ಅಂದಾಗ ಹೋರಾಟಗಳು ಶುರುವಾದರೆ ಎಲ್ಲ ಕಡೆಗಳಲ್ಲೂ ಹೋರಾಟ ನಡೀಬೇಕಾಗುತ್ತೆ. ಹೀಗಾಗಿನೇ ಈ ಹಿಂದಿನ PV ನರಸಿಂಹರಾವ್ ಅವರ ಕಾಂಗ್ರೆಸ್ ಸರ್ಕಾರ ಪ್ಲೇಸಸ್ ಆಫ್ ವರ್ಷಿಪ್ ಅನ್ನೋ ಆಕ್ಟ್ ಅನ್ನು ಜಾರಿಗೆ ತಂದು 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಯಾವ ಶ್ರದ್ಧಾ ಕೇಂದ್ರ ಏನಾಗಿತ್ತೋ ಇನ್ನು ಮುಂದೆ ಕೂಡ ಅದೇ ಮುಂದುವರಿಯುತ್ತೆ ಅನ್ನೋ ಥರದ ಕಾನೂನಿನ ಮೂಲಕ ವೋಟ್ ಬ್ಯಾಂಕ್ ಹಕ್ಕುಗಳನ್ನು ಕಾಪಾಡೋ ಪ್ರಯತ್ನವನ್ನು ಮಾಡ್ತು. ಆದರೆ ಅಲ್ಲಿ ಕೂಡ 1947ಕ್ಕೂ ಮೊದಲಿಂದ ವಿವಾದಿತ ಪ್ರದೇಶಗಳಾಗಿದ್ದ ಶ್ರದ್ಧಾ ಕೇಂದ್ರಗಳು, ಅಂದರೆ ಯಾವ ಮಂದಿರಗಳ ವಿವಾದಗಳು ಮೊದಲಿಂದಲೂ ನ್ಯಾಯಾಲಯದಲ್ಲಿದ್ವೋ ಆ ವಿವಾದಗಳು ಈ ಆಕ್ಟ್ ಅಡಿ ಬರೋದಿಲ್ಲ ಅಂತ ಹೇಳಲಾಯಿತು. ಅದೊಂಥರ ಆಕ್ರಮಿತ ಪ್ರದೇಶಗಳಿಗೆ ಕೊಟ್ಟ ಸರ್ಕಾರಿ ಪ್ರೊಟೆಕ್ಷನ್ನೂ ಹೌದು. ಈ ವಿವಾದಗಳು ದೇಶದಾದ್ಯಂತ ಸಮುದಾಯಗಳ ನಡುವೆ ಜಗಳಗಳಿಗೆ ಕಾರಣ ಆಗಬಾರದು. ಈ ದೇಶ ನಮ್ಮದು, ಇದು ಬಿಟ್ಟರೆ ನಮಗೆ ಬೇರೆ ಜಾಗ ಇಲ್ಲ ಅಂದ್ಕೊಳ್ಳೋ ಹಿಂದೂಗಳು ಹಿಂದಿನದ್ದನ್ನೆಲ್ಲ ಮರೆತು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋ ನಿಲುವು ಕೂಡ ಹೌದು. ಇನ್ನು ಶತಮಾನಗಳ ಹೋರಾಟವನ್ನು ಕಂಡ ಅಯೋಧ್ಯೆ ವಿವಾದ ಅಂತೂ ಬಗೆಹರಿದಿದೆ. ಕಾಶಿ, ಮಥುರಾ ವಿವಾದಗಳು ನ್ಯಾಯಾಲಯದಲ್ಲಿವೆ. ಇದೇ ಸಂದರ್ಭದಲ್ಲಿ ದೇಶದ ಗಮನ ಸೆಳೆದ ಮತ್ತೊಂದು ಪ್ರಕರಣ ಅಂದರೆ ಅದು ಮಧ್ಯಪ್ರದೇಶದ ಧಾರ್ನ ಪುರಾತನ ಸರಸ್ವತಿ ಮಂದಿರದ ವಿವಾದ. ಭೋಜಶಾಲಾ ಅಂತ ಕರೆಯಲ್ಪಡ್ತಿದ್ದ ಮಂದಿರ ಕೂಡ ಆಕ್ರಮಣಕಾರರ ಕೈವಶ ಆಯಿತು. ಅದನ್ನವರು ಕಮಾಲ್ ಮೌಲಾನಾ ಮಸೀದಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಅದು ಮಸೀದಿ ಅಲ್ಲ, ಮಂದಿರ. ಅದನ್ನು ಸಂಸ್ಕೃತದ ಕಲಿಕೆಗಾಗಿ ನಿರ್ಮಾಣ ಮಾಡಲಾಗಿತ್ತು. ವಿದ್ವಾಂಸರಲ್ಲಿ ಸಂಸ್ಕೃತದ ಪಾಠ ಮಾಡ್ತಾ ಇದ್ರು. ಅದು ಗುರುಕುಲ ಆಗಿತ್ತು ಅಂತ ಹಿಂದೂಗಳು ಹೇಳ್ತಾ ಬಂದ್ರು. ಆ ಮಂದಿರವನ್ನ ಕಾಪಾಡೋದಕ್ಕಾಗಿ ಭೋಜಶಾಲಾ ಮುಕ್ತಿಯಜ್ಞದ ಹೆಸರಲ್ಲಿ ಸಂಘಟನೆಯೊಂದು ಶುರುವಾಯಿತು. ಹೋರಾಟ ಸಾಕಷ್ಟು ಮಂದಿಯನ್ನ ಬಲಿ ತಗೊಳ್ತು. ಹಾಗೆ ವಿವಾದ ನ್ಯಾಯಾಲಯದ ಮೆಟ್ಟಿಲನ್ನು ಏರಿತು. ಈ ಪ್ರಕರಣದಲ್ಲಿ ಎರಡೂ ಪಕ್ಷಗಳ ವಾದಗಳನ್ನು ಆಲಿಸಿದ ನ್ಯಾಯಾಧೀಶರು ಭಾರತೀಯ ಪುರಾತತ್ವ ಇಲಾಖೆಗೆ ಆ ಕಟ್ಟಡದಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆಯನ್ನು ಮಾಡಿ ಉತ್ಖನನವನ್ನು ನಡೆಸಿ ಅಲ್ಲಿ ಸಿಗುವ ಮಾಹಿತಿಯನ್ನು ನ್ಯಾಯಾಲಯದ ಮುಂದಿಡಬೇಕು ಅಂತ ಆದೇಶ ಕೊಟ್ಟರು. ಸರಿಸುಮಾರು 98 ದಿನಗಳ ಕಾಲ ಸಂಶೋಧನೆ ನಡೀತು. ಅಲ್ಲಿನ ಪ್ರತಿ ಕಂಬ, ಅದರ ಮೇಲಿನ ಕೆತ್ತನೆಗಳು, ಆ ಮಂದಿರದ ನೆಲಮಹಡಿಯಲ್ಲಿನ ವಿಗ್ರಹಗಳು, ಅಲ್ಲಿ ಸಿಕ್ಕ ಶಾಸನಗಳು, ಅದರ ಬಗ್ಗೆ ಐತಿಹಾಸಿಕ ಗ್ರಂಥಗಳಲ್ಲಿದ್ದ ಉಲ್ಲೇಖಗಳು ಪ್ರತಿಯೊಂದು ಕೂಡ ಅದು ಮಸೀದಿ ಅಲ್ಲ, ಮಂದಿರ ಅಂತ ಸಾರಿ ಹೇಳ್ತಾ ಇದ್ವು. ಅದನ್ನೇ ಪುರಾತತ್ವ ಇಲಾಖೆ ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ ತಿಳಿಸಿತು. ಗೆಳೆಯರೆ, ಅಲ್ಲಿ ಏನಿತ್ತು ಏನಿರಲಿಲ್ಲ ಅನ್ನೋ ಬಗ್ಗೆ ನೋಡೋ ಮೊದಲು ಈ ಭೋಜಶಾಲಾದ ಇತಿಹಾಸ ಏನು ಅನ್ನೋದನ್ನ ನಿಮಗೆ ಹೇಳಿಬಿಡ್ತೀನಿ. ಅದು 11ನೇ ಶತಮಾನ, ಸುಮಾರು 1010ರಿಂದ 1055 ನಡುವಿನ ಸಮಯ. ಈ ಧಾರಾ ನಗರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಮಾಳ್ವವನ್ನು ಆಳ್ತಾ ಇದ್ದವನು ಪಾರಮಾರರ ಅರಸ ಭೋಜದೇವ ಅಥವಾ ರಾಜ ಭೋಜ. ಈ ಭೋಜದೇವ ಅತ್ಯಂತ ಪರಾಕ್ರಮಿ ಅನ್ನಿಸ್ಕೊಂಡಿದ್ದ. ಅವನ ಕಾಲದಲ್ಲಿ ಮಾಳ್ವದಲ್ಲಿ ಸಾಕಷ್ಟು ದೇವಾಲಯಗಳು ತಲೆ ಎತ್ತಿದ್ವು. ಧಾರಾ ನಗರದಲ್ಲಿ ಸುಂದರ ಸರಸ್ವತಿ ಮಂದಿರವನ್ನ 1034ರಲ್ಲಿ ಭೋಜ ನಿರ್ಮಾಣ ಮಾಡ್ತಾನೆ. ಅದು 2 ಶತಮಾನಗಳ ಕಾಲ ಜ್ಞಾನ ಕೇಂದ್ರವಾಗಿ ಮೆರೆದಾಡುತ್ತೆ. ಅಲ್ಲಿಗೆ ದೇಶದ ನಾನಾ ಭಾಗಗಳಿಂದ ವಿದ್ವಾಂಸರು ಹೋಗ್ತಾ ಇದ್ರು. ಹಾಗೆ ವಿದೇಶಗಳಿಂದ ಕೂಡ ವಿದ್ಯಾರ್ಥಿಗಳಲ್ಲಿಗೆ ಕಲಿಯೋದಕ್ಕೆ ಬರ್ತಾ ಇದ್ರು. ಅದು ಅತಿ ದೊಡ್ಡ ಸಂಸ್ಕೃತ, ಸಾಹಿತ್ಯ, ಖಗೋಳ, ವಿಜ್ಞಾನ ಮುಂತಾದ ವಿಷಯಗಳನ್ನು ಬೋಧಿಸುವ ಕೇಂದ್ರ
ಕೇಂದ್ರವಾಗಿ ಮೆರಿತಾ ಇತ್ತು. ಆದ್ರೆ ಯಾವಾಗ ಭಾರತಕ್ಕೆ ಮುಸ್ಲಿಮರ ದಾಳಿ ಆಯಿತೋ ಅಲ್ಲಿಂದ ಇದರ ವೈಭವ ಗ್ರಹಣಗ್ರಸ್ತವಾಗ್ತಾ ಹೋಯಿತು. 12ನೇ ಶತಮಾನದ ಕೊನೆಯಲ್ಲಿ ದೆಹಲಿಯನ್ನು ಆಕ್ರಮಿಸಿದ ಸುಲ್ತಾನರು ಆ ಬಳಿಕ ಇಡೀ ಭಾರತ ಖಂಡವನ್ನು ಆಕ್ರಮಿಸ್ತಾ ಹೋದರು. ಆ ಸಂದರ್ಭದಲ್ಲಿ ಅಂದರೆ ಅಲಾವುದ್ದೀನ್ ಖಿಲ್ಜಿಯ ನಂತರ ಆಡಳಿತವನ್ನು ಕೈಗೆತ್ತಿಕೊಂಡ ಮೊಹಮ್ಮದ್ ಬಿನ್ ತುಘ್ಲಕ್ನ ಕಾಲದಲ್ಲಿ ಈ ಧಾರಾ ನಗರಕ್ಕೆ ಒಬ್ಬ ಸೂಫಿಯ ಆಗಮನ ಆಗತ್ತೆ. ಅವನ ಹೆಸರು ಕಮಾಲ್ ಅಲ್ ಅದೀನ್ ಅಂತ. ಜನ ಆಡು ಭಾಷೆಯಲ್ಲಿ ಅವನನ್ನು ಕಮಾಲ್ ಮೌಲಾನಾ ಅಂತ ಕರೆಯೋದಕ್ಕೆ ಶುರು ಮಾಡಿದರು. ಈ ಮೌಲಾನಾ ಧಾರಾ ನಗರದಲ್ಲಿನ ಸರಸ್ವತಿ ಮಂದಿರದಲ್ಲಿ ಉಳ್ಕೊಂಡ. ನಾವು ಸರ್ವಧರ್ಮ ಸಹಿಷ್ಣುತೆಯ ಮಂದಿ ನೋಡಿ, ಯಾರು ಸ್ವಲ್ಪ ಒಳ್ಳೆ ಮಾತಾಡಿ ಈಶ್ವರ್ ಅಲ್ಲ ಏಕೈ ಅಂದುಬಿಟ್ರೆ ಅವನು ನಮ್ಮವನೇ ಅಂತ ನಾವು ನಂಬಿಬಿಡ್ತೀವಿ. ಸೆಕ್ಯುಲರಿಸಮ್ ಅನ್ನೋದು ನಮ್ಮ ನರ ನಾಡಿಗಳಲ್ಲಿದೆ, ನಮ್ಮ ರಕ್ತದ ಕಣದಲ್ಲಿದೆ. ಅಲ್ಲಿ ಕೂಡ ಅದೇ ಆಯ್ತು. ಆ ಸೂಫಿಗೆ ಭೋಜಶಾಲೆಯಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಾಯ್ತು. ಕೆಲ ದಿನಗಳಲ್ಲಿ ಈ ಕಮಾಲುದ್ದೀನ್ ಸಾವನ್ನಪ್ಪದ. ಮುಸ್ಲಿಮರು ಅಷ್ಟೊತ್ತಿಗೆ ಪ್ರಬಲರಾಗಿದ್ರು, ಹಿಂದೂಗಳು ತುಂಬಾ ಸೆಕ್ಯುಲರ್ ಆಗಿದ್ರು. ಹೀಗಾಗಿ ಆ ಸೂಫಿಗೆ ದೇವಾಲಯದ ಸಮೀಪನೇ ಸಮಾಧಿಯೊಂದನ್ನು ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಯಿತು. ಕಾಲಕ್ರಮೇಣ ಅಲ್ಲೊಂದು ಮಸೀದಿ ತಲೆ ಎತ್ತಿತು. 1392ರಲ್ಲಿ ಈ ಮಸೀದಿಯನ್ನ ದಿಲಾವರ್ ಖಾನ್ ಅನ್ನೋನು ಇನ್ನು ಸ್ವಲ್ಪ ದೊಡ್ಡದು ಮಾಡ್ದ. ಮಂದಿರ ಮಸೀದಿ ಎರಡು ಒಂದೇ ಕಡೆ. ಎಂಥ ಸಾಮರಸ್ಯ, ಎಂಥ ಭಾವೈಕ್ಯ ಅಲ್ವಾ. ಅದಾದ ಮೇಲೆ ಮಾಳ್ವಾ ಅಂದ್ರೆ ಇವತ್ತಿನ ಮಧ್ಯಪ್ರದೇಶದ ಆಡಳಿತವನ್ನು ವಹಿಸಿಕೊಂಡವನು ಮೊಹಮ್ಮದ್ ಖಿಲ್ಜಿ. ಇವನನ್ನ ಅಲಾದೀನ್ ಮೊಹಮ್ಮದ್ ಶಾ ಅಂತ ಕೂಡ ಕರೀತಾರೆ. ಮಾಳ್ವಾದ ಸುಲ್ತಾನ ಹೊಸಾಂಗ್ ಶಾನ ಮಗ ಮೊಹಮ್ಮದ್ ಶಾನನ್ನ ಕೊಂದು ಈ ಅಲಾದೀನ್ ಶಾ ಅಧಿಕಾರಕ್ಕೆ ಬಂದ. ಹಾಗೆ ಬಂದವನ ಕಣ್ಣು ಈ ಭಾವೈಕ್ಯತೆಯ ಕೇಂದ್ರದ ಮೇಲೆ ಬಿತ್ತು. ಅವನು ನೇರ ಸರಸ್ವತಿ ಮಂದಿರದ ಮೇಲೆ ದಾಳಿ ಮಾಡ್ದ. ಈ ಮಂದಿರವನ್ನ ಕೆಡವುದ, ಅಲ್ಲಿನ ವಿಗ್ರಹಗಳನ್ನ ಭಂಜಿಸಿದ. ನಂತರ ಇನ್ನು ಒಬ್ಬ ಸೂಫಿ ಅಲಾದೀನ್ ಶಾ ಚಾಂಗಲ್ ಅನ್ನೋನ ಸಮಾಧಿಯನ್ನ ಅಲ್ಲಿ ನಿರ್ಮಾಣ ಮಾಡ್ದ. ಅಲ್ಲಿಗೆ ಒಂದಷ್ಟು ವರ್ಷಗಳ ಕಾಲ ಭಾವೈಕ್ಯತೆ, ಸಹಬಾಳ್ವೆ, ಈಶ್ವರ್ ಅಲ್ಲ ಏಕೈ ಅಂತೆಲ್ಲ ಕರೆಸ್ಕೊಳ್ತಾ ಇದ್ದ ಆ ಪ್ರದೇಶದಲ್ಲಿ ಸರಸ್ವತಿ ಮಂದಿರ ಮಸೀದಿ ಆಯಿತು. ಹಿಂದೂಗಳು ಅಲ್ಲಿಂದ ಹೊರದಬ್ಬಲ್ಪಟ್ರು. ಇದು ಹಿಂದೂಗಳ ಮನಸ್ಸಿನ ಮೇಲೆ ಗಾಯ ಮಾಡಿತು. ಆಗಾಗ ಇದಕ್ಕಾಗಿ ಸಂಘರ್ಷಗಳು ನಡೀತಾ ಹೋದ್ವು. ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆ ಮುಗೀತು. ಬ್ರಿಟಿಷರು ಬಂದರು. ಅಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳೋ ಕೆಲಸ ನಡೀತು. ಹಾಗಂತ ಹಿಂದೂಗಳು ಈ ಮಂದಿರದ ಮೇಲಿನ ಹಕ್ಕನ್ನು ಸಂಪೂರ್ಣವಾಗಿ ಬಿಟ್ಟುಕೊಡ್ಲಿಲ್ಲ. ಆಗಾಗ ಅವರು ಅಲ್ಲಿಗೆ ಹೋಗಿ ವರ್ಷಕ್ಕೊಮ್ಮೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು. ಹೀಗಿರುವಾಗಲೇ 19ನೇ ಶತಮಾನದಲ್ಲಿ ಕೆ ಲೀಲಾ ಅನ್ನೋ ಪುರಾತತ್ವ ಸಂಶೋಧಕಿ ದೇವಾಲಯದ ಮೇಲಿಲ್ಲೊಂದು ಮಸೀದಿ ನಿರ್ಮಾಣ ಆಗಿದೆ ಅನ್ನೋದನ್ನ ಅಲ್ಲಿನ ಕೆಲ ಶಾಸನಗಳು ಹೇಳುತ್ತವೆ ಅನ್ನೋ ಮಾಹಿತಿಯನ್ನು ಹೊರಹಾಕಿದ್ರು. ಇನ್ನು ಕೆಲವರು ಅಲ್ಲಿರೋದು ಸರಸ್ವತಿ ಮಂದಿರ ಅಲ್ವೇ ಅಲ್ಲ, ಅದು ಜೈನರ ಅಂಬಿಕೆಯ ವಿಗ್ರಹ ಅಂತ ಹೇಳೋ ಮೂಲಕ ವಿಷಯವನ್ನ ಡೈವರ್ಟ್ ಮಾಡಿ ಅಲ್ಲೇ ಹಿಂದೂ ಮತ್ತು ಜೈನರ ನಡುವೆ ಒಂದು ಜಗಳ ಹಚ್ಚೋ ಪ್ರಯತ್ನವನ್ನು ಮಾಡಿದ್ರು. ಅದು ಅಂಬಿಕೆ ಆದರೂ ಸರಸ್ವತಿ ಆದರೂ ಅಲ್ಲಿದ್ದದ್ದು ಮಂದಿರಾನೆ ಅನ್ನೋದು ಮಾತ್ರ ದಿಟವಾಗಿತ್ತು. ಮುಂದೆ KN ದೀಕ್ಷಿತ್ ಅನ್ನೋರು ಇದು ಸರಸ್ವತಿ ದೇವಾಲಯ ಅಂತ ಒಂದು ಪುಸ್ತಕವನ್ನೇ ಹೊರತಂದ್ರು. ಹೀಗಲ್ಲಿ ಸರಸ್ವತಿ ಮಂದಿರ ಆಯಿತು ಅನ್ನೋದನ್ನ ಮುಂದಿನ ತಲೆಮಾರುಗಳಿಗೆ ನೆನಪುಳಿಯೋ ಹಾಗೆ ಮಾಡೋ ಕೆಲಸ ನಿರಂತರವಾಗಿ ನಡೀತಾ ಬಂತು. ನಾನಾಗಲೇ ಹೇಳಿದ್ನಲ್ಲ, ಅಲ್ಲಿ ಮಸೀದಿ ತಲೆ ಎತ್ತಿದ ನಂತರ ಕೂಡ ಹಿಂದೂಗಳು ಆ ಸ್ಥಳದ ಮೇಲಿನ ಅಧಿಕಾರವನ್ನು ಪೂರ್ಣವಾಗಿ ಬಿಟ್ಟುಕೊಟ್ಟಿರಲಿಲ್ಲ. ಆ ಸ್ಥಳ ವಿವಾದ ಹಾಗೆ ಇತ್ತು. ಅಂಥ ಕಡೆಗೆ ಪ್ರತಿನಿತ್ಯ ನಮಾಜ್ ಮಾಡೋದಕ್ಕೆ ಅಲ್ಲಿನ ಸುಲ್ತಾನ ನವಾಬ್ ಹಮೀದುಲ್ಲಾ ಖಾನ್ ಅನುಮತಿಯನ್ನು ಕೊಟ್ಟ. ಸ್ವಾತಂತ್ರ್ಯ ನಂತರ ಅದು ಹಾಗೆ ಮುಂದುವರ್ಕೊಂಡು ಬಂತು. ಹಿಂದೂ ಮಂದಿರದ ಗೋಪುರ ಬದಲಾದರೂ ಧಾರಾ ನಗರದ ಹಿಂದೂಗಳು ಶಾಂತಿ ಕಳ್ಕೊಳ್ಳಿಲ್ಲ. ಸಬ್ಕಾ ಮಾಲಿಕ್ ಏಕೈ ಅಂತ ಅವರು ಹಾಗೆ ಸೆಕ್ಯುಲರಿಸಮ್ ಅನ್ನ ಮುಂದುವರಿಸ್ತಾ ಹೋದ್ರು. ವಸಂತ ಪಂಚಮಿಯ ದಿನ ಮಾತ್ರ ಅಲ್ಲಿ ಪೂಜೆ ಮಾಡೋದಕ್ಕೊಂದು ಅವಕಾಶ ಸಿಕ್ಬಿಟ್ರೆ ಸಾಕು ಅನ್ನೋ ಅತ್ಯಂತ ದಯನೀಯ ಮನಸ್ಥಿತಿಯಲ್ಲಿ ಅಲ್ಲಿನ ಹಿಂದೂಗಳಿದ್ರು. ಈ ಮಧ್ಯೆ ಮಧ್ಯಪ್ರದೇಶದ ಸರ್ಕಾರ ಈ ಕಟ್ಟಡವನ್ನು ಕಮಾಲ್ ಮೌಲಾನಾ ಅಂತಲೇ ದಾಖಲು ಮಾಡಿತು. ಮತ್ತು ಭೋಜಶಾಲಾ ಅನ್ನೋದು ಇರಲೇ ಇಲ್ಲ. ಅದೊಂದು ಭ್ರಮೆ ಅಥವಾ ಸುಳ್ಳು ಅಥವಾ ಕೇವಲ ಕಲ್ಪನೆಗಳಲ್ಲಿ ಮಾತ್ರ ಇದ್ದ ಒಂದು ಕಾವ್ಯಾತ್ಮಕ ಊಹಾ ಚಿತ್ರಣ ಅಂತೆಲ್ಲ ಮಧ್ಯಪ್ರದೇಶದ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಹೋಗಿದ್ದು ಅಲ್ಲಿನ ಶ್ರದ್ಧಾಳುಗಳನ್ನು ಕೆರಳಿಸ್ತು. ಹೀಗಾಗಿ 1999ರಲ್ಲಿ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ವಿವಾದ ನ್ಯಾಯಾಲಯದ ಮೆಟ್ಟಿಲೇರಿತು. ಅಲ್ಲಿ ಯಾವಾಗ ವಿವಾದ ದೊಡ್ಡದಾಗ್ತಾ ಬಂತೋ ಪುರಾತತ್ವ ಇಲಾಖೆ ಪ್ರತಿ ಮಂಗಳವಾರ ಹಾಗೂ ವಸಂತ ಪಂಚಮಿಯ ದಿನ ಅಲ್ಲಿ ಸರಸ್ವತಿ ಮಂದಿರದಲ್ಲಿ ಪೂಜೆ ಮಾಡೋದಕ್ಕೆ ಹಿಂದೂಗಳಿಗೆ ಅವಕಾಶ ಕೊಡೋದಕ್ಕೆ ಒಪ್ಕೊಳ್ತು. ಅದು ಹೀಗೆ ಮುಂದುವರಿತಾ ಅಂದ್ರೆ ಈ ವಸಂತ ಪಂಚಮಿ ಅನ್ನೋದು ಒಮ್ಮೊಮ್ಮೆ ಶುಕ್ರವಾರ ಕೂಡ ಬರ್ತಾ ಇತ್ತು. ಅವತ್ತು ಅಲ್ಲಿಗೆ ಹಿಂದೂಗಳು ಬಂದು ಪೂಜೆ ಮಾಡೋದ್ರಿಂದ ನಮಗೆ ಸಮಸ್ಯೆ ಆಗತ್ತೆ ಅಂತ ಅಲ್ಲಿನ ಮುಸ್ಲಿಮರು ತಕರಾರು ತೆಗೆದ್ರು. ಹೇಗಿದೆ ನೋಡಿ, ಮಂದಿರ ಹಿಂದೂಗಳದ್ದು, ಅದನ್ನ ಕಟ್ಟಿಸಿದ ರಾಜ ಹಿಂದೂ, ಅದನ್ನ ಸರಸ್ವತಿ ಮಂದಿರವಾಗಿ ನಿರ್ಮಾಣ ಮಾಡಿದ್ದ, ಅಲ್ಲಿಗೆ ಎಲ್ಲಿಂದಲೋ ಬಂದವನಿಗೆ ಆಶ್ರಯ ಕೊಡಲಾಯಿತು. ಅಯ್ಯೋ ಪಾಪ ಅಂದ ತಪ್ಪಿಗೆ
ಅಲ್ಲವನ ಸಮಾಧಿ, ಆ ನಂತರ ಇಡೀ ಜಾಗ ನಮ್ಮದು ಅಂತ ಅವ್ರು ಹೇಳಿದ್ರು. ಅಲ್ಲಿದ್ದ ಹಿಂದೂಗಳನ್ನ ಹೊರ ಹಾಕಿದ್ರು. ಈಗ ವಸಂತ ಪಂಚಮಿಯ ದಿನ ಬೇಕಿದ್ರೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಅಂತ ಪುರಾತತ್ವ ಇಲಾಖೆ ಹೇಳ್ತು. ಆದ್ರೆ ಆ ವಸಂತ ಪಂಚಮಿ ಶುಕ್ರವಾರ ಬರಬಾರದು ಅಂತ ಇವರು ತಕರಾರು ತೆಕ್ಕೊಂಡು ಕೂತ್ಕೊಂಡ್ರು. ಹೀಗಾಗಿ ವಿವಾದ ಮತ್ತೆ ನ್ಯಾಯಾಲಯದ ಮೆಟ್ಲೇರ್ತು. ಅಲ್ಲಿ ಎರಡೂ ಪಕ್ಷಗಳು ಆ ಕಟ್ಟಡ ನಮ್ಮದು, ನಮಗೆ ಬಿಟ್ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ವು. ಸ್ವಾತಂತ್ರ್ಯ ನಂತರದ ಸರ್ಕಾರಿ ದಾಖಲೆಗಳಲ್ಲಿ ಇದು ಕಮಾಲ್ ಮೌಲಾನಾ ಅಂತ ಸೇರ್ಪಡೆ ಆಗಿತ್ತು. ಪುರಾತನ ದಾಖಲೆಗಳದನ್ನ ಹಿಂದೂ ಮಂದಿರ ಅಂತ ಹೇಳ್ತಾ ಇದ್ವು. ಹೀಗಾಗಿ ನ್ಯಾಯಾಲಯ ಅಲ್ಲೊಂದು ವೈಜ್ಞಾನಿಕ ಸರ್ವೆ ಮಾಡಿ ವರದಿಯನ್ನು ಕೊಡೋದಕ್ಕೆ ಪುರಾತತ್ವ ಇಲಾಖೆಗೆ ಆದೇಶವನ್ನು ಕೊಡ್ತು. ಹೀಗೆ 2024 ಮಾರ್ಚ್ 22ನೇ ತಾರೀಕು ಆರಂಭವಾದ ಉತ್ಖನನ ಜುಲೈ 15ನೇ ತಾರೀಕು ಕೊನೆಗೊಳ್ತು. ಜುಲೈ 16, 2024ಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ತನ್ನ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿತು ಮತ್ತು ಆ ವರದಿಯಲ್ಲಿ ಪುರಾತನ ಮಂದಿರಗಳ ಅವಶೇಷಗಳ ಮೇಲೆ ಅಲ್ಲಿ ಮಸೀದಿಯನ್ನು ನಿರ್ಮಾಣ ಮಾಡಲಾಗಿದೆ ಅಂತ ತಿಳಿಸಲಾಯಿತು. ಭಾರತೀಯ ಪುರಾತತ್ವ ಇಲಾಖೆಯ ಸಮೀಕ್ಷೆಯಲ್ಲಿ ಒಟ್ಟು 94 ಶಿಲ್ಪಕಲಾಕೃತಿಗಳು ಸಿಕ್ಕಿದ್ವು. ಹಾಗೆ 106 ಕಲ್ಲಿನ ಕಂಬಗಳು, 32 ನಾಣ್ಯಗಳು, 150ಕ್ಕೂ ಹೆಚ್ಚು ಶಾಸನಗಳು ಅಲ್ಲಿದ್ವು. ಅದರಲ್ಲೂ ಗಣೇಶ, ಬ್ರಹ್ಮ, ಭೈರವ ಹಾಗೂ ನರಸಿಂಹನ ಮುಖಗಳಲ್ಲಿ ಪತ್ತೆ ಆದವು. ಹೀಗೆ ಸಿಕ್ಕಿದ ವಸ್ತುಗಳನ್ನ ಸಂಶೋಧನೆಗೆ ಒಳಪಡಿಸಿದ ಭಾರತೀಯ ಪುರಾತತ್ವ ಇಲಾಖೆ ಒಟ್ಟು 150 ಪುಟಗಳ ವರದಿಯನ್ನು ಸಿದ್ಧ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿತು. ಹಾಗೆ ಅಲ್ಲಿ ಸಿಕ್ಕ ಶಾಸನವೊಂದರ ಮೊದಲ ಸಾಲಲ್ಲಿ ಪಾರಮಾರರ ಅರಸ ಉದಯಾದಿತ್ಯನ ಮಗ ನರವರ್ಮನ ಹೆಸರಿದೆ ಅಂತ ಹೇಳಲಾಯಿತು. ಆ ನರವರ್ಮ 1094ರಿಂದ 1133 ಅವಧಿಯಲ್ಲಿ ಧಾರಾ ನಗರವನ್ನ ಅಂದ್ರೆ ಈ ಮಾಳ್ವಾ ಪ್ರಾಂತ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದ. ಹಾಗೆ ಅಬ್ದುಲ್ಲಾ ಶಾ ಚಂಗಲ್ ಸಮಾಧಿ ಬಳಿ ಸಿಕ್ಕ ಶಾಸನವೊಂದು ಅಲ್ಲಿದ್ದ ಮಂದಿರವನ್ನು ಧ್ವಂಸಗೊಳಿಸಿದ ಕಥೆಯನ್ನು ಹೇಳ್ತಾ ಇತ್ತು. ಅದು ಮಾಳ್ವದ ಖಿಲ್ಜಿ ರಾಜ ಮೊಹಮ್ಮದ್ ಶಾ 1455ರಲ್ಲಿ ಬರೆಸಿದ ಶಾಸನ. ಅದರಲ್ಲಿ ಆ ಸ್ಥಳದಲ್ಲಿದ್ದ ಮಂದಿರವನ್ನು ಅತ್ಯಂತ ಭಯಾನಕವಾಗಿ ಬಲಪ್ರಯೋಗದ ಮೂಲಕ ಕೆಡವಲಾಯಿತು, ಅಡ್ಡ ಬಂದವರನ್ನು ಕೊಲ್ಲಲಾಯಿತು ಅಂತೆಲ್ಲ ದಾಖಲಾಗಿದೆ. ಅಲ್ಲಿದ್ದ ವಿಗ್ರಹಗಳನ್ನು ಭಗ್ನಗೊಳಿಸಿ ಮಂದಿರವನ್ನು ಬಲಾತ್ಕಾರದ ಮೂಲಕ ಮಸೀದಿಯನ್ನಾಗಿ ಬದಲಾಯಿಸಲಾಯಿತು ಅಂತ ಆ ಶಾಸನ ಹೇಳುತ್ತೆ. ಗೆಳೆಯರೆ, ಹಾಗೆ ನೋಡಿದರೆ ಈ ಭೋಜಶಾಲಾ ಅನ್ನೋದು ವಾಗ್ದೇವಿ ಮಂದಿರ ಆಗಿತ್ತು ಅನ್ನೋದನ್ನ ಈ ಹಿಂದಿನ ಸಾಕಷ್ಟು ಇತಿಹಾಸಕಾರರು ಹೇಳಿದ್ದಾರೆ. ಇದನ್ನು ಮೊದಲ ಬಾರಿಗೆ ಭೋಜಶಾಲಾ ಅಥವಾ ಹಾಲ್ ಆಫ್ ಭೋಜ ಅಂತ ಅಧಿಕೃತವಾಗಿ ಕರೆಯಲ್ಪಟ್ಟ ಇಂಗ್ಲಿಷ್ ದಾಖಲೆ ಅಂದರೆ 1908ರಲ್ಲಿ ಚಾರ್ಲ್ಸ್ ಇ ಲಾರ್ಡರ ಗೆಜೆಟಿಯರ್. ಹಾಗೆ ಇತಿಹಾಸಕಾರ ಹಾಗೂ ಸ್ಕಾಟಿಷ್ ಸೇನಾಧಿಕಾರಿ ಜಾನ್ ಮಾಲ್ಕಮ್ ಕೂಡ ಈ ಭೋಜಶಾಲಾ ಬಗ್ಗೆ ದಾಖಲು ಮಾಡ್ತಾನೆ. ಇನ್ನು 19ನೇ ಶತಮಾನದ ಸಂಶೋಧಕಿ ಕೆ ಲೀಲಾ ಕಮಲ್ ಮೌಲಾನಾದಲ್ಲಿನ ಒಂದಷ್ಟು ಶಾಸನಗಳ ಬಗ್ಗೆ ದಾಖಲು ಮಾಡ್ತಾರೆ ಮತ್ತು ಅಲ್ಲಿನ ಸರ್ಪಾಕೃತಿಯ ಸಂಸ್ಕೃತ ಶಾಸನದ ಬಗ್ಗೆ ಕೂಡ ಲೀಲಾ ಅವರು ವಿವರಿಸ್ತಾರೆ. ಅಲ್ಲಿನ ಒಂದಷ್ಟು ಶಾಸನಗಳನ್ನು ಸ್ಥಳಾಂತರಿಸಲಾಗಿದೆ ಅನ್ನೋ ಮಾಹಿತಿಯನ್ನು ಮಾಲ್ಕಮ್ ದಾಖಲು ಮಾಡ್ತಾರೆ. ಇನ್ನು ಈಗ ಪುರಾತತ್ವ ಸರ್ವೇಕ್ಷಣೆಯಲ್ಲಿ ಕೂಡ ಒಂದಷ್ಟು ಶಾಸನಗಳು, ವಿಗ್ರಹಗಳು, ಕಂಬಗಳ ಮೇಲಿನ ಕೆತ್ತನೆಗಳು, ಅವುಗಳನ್ನು ನಾಶ ಮಾಡಿರೋ ಕುರುಹುಗಳು ಇವೆಲ್ಲ ಪತ್ತೆಯಾಗಿರೋದು ಈ ಕಟ್ಟಡ ಹಿಂದೂ ಮಂದಿರ ಆಗಿತ್ತು ಅನ್ನೋದಕ್ಕೆ ಸಾಕ್ಷಿಯನ್ನು ಹೇಳ್ತಾ ಇದೆ. ಸ್ನೇಹಿತರೆ, ಅಲ್ಲಿ ಅಷ್ಟೆಲ್ಲ ಸಾಕ್ಷ್ಯಗಳು, ಆಧಾರಗಳು, ಶಾಸನಗಳು, ವಿಗ್ರಹಗಳು ಏನೇ ಇದ್ರೂ ಕೂಡ ಆ ಕಟ್ಟಡವನ್ನು ಬಿಟ್ಟುಕೊಡೋದಕ್ಕೆ ಮಾತ್ರ ಆ ಸಮುದಾಯ ಸಿದ್ಧ ಇರಲಿಲ್ಲ. ಹಾಗಂತ ಅವರಿದು ಹಿಂದೂ ಮಂದಿರ ಅಲ್ಲ ಅಂತ ಹೇಳೋದಿಕ್ಕೂ ಹೋಗಲಿಲ್ಲ. ಯಾಕೆಂದ್ರೆ ಹಿಂದೂ ಮಂದಿರನೇ ಅನ್ನೋದಕ್ಕೆ ಸಾಕ್ಷಿಗಳಿವೆ, ಆಧಾರಗಳಿವೆ. ಹೀಗಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನು ಅವರು ಮುನ್ನೆಲೆಗೆ ತಂದರು. ಆದರೆ ಆ ವಾದವನ್ನು ಕೂಡ ನ್ಯಾಯಾಲಯ ತಿರಸ್ಕರಿಸಿದೆ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ 1991ನ ಸೆಕ್ಷನ್ 4(3) ಪ್ರಕಾರ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಅಂಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂಡ್ ರಿಮೈನ್ಸ್ ಆಕ್ಟ್ 1958ನ ಅಡಿಯಲ್ಲಿ ಯಾವ ಪ್ರದೇಶಗಳು ಸುರಕ್ಷಿತ ಸ್ಮಾರಕಗಳು ಅಂತ ಅನ್ನಿಸ್ಕೊಳ್ತವೋ ಆ ಜಾಗಗಳಿಗೆ ಈ ಕಾಯ್ದೆ ಅನ್ವಯ ಆಗೋದಿಲ್ಲ. ಇನ್ನು ಈ ಕಟ್ಟಡ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಸೇರಿದೆ. ಹೀಗಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತು. ಅಷ್ಟೇ ಅಲ್ಲ, ಅಯೋಧ್ಯ ತೀರ್ಪಿನ ತತ್ವದ ಆಧಾರದ ಮೇಲೆ ಈ ಪ್ರಕರಣದ ವಿಚಾರಣೆ ಹಾಗೂ ತೀರ್ಪನ್ನು ಕೊಡಲಾಗಿದೆ. ಹಾಗೆ ಹಿಂದೂಗಳು, ಮುಸ್ಲಿಮರು ಇಬ್ಬರೂ ಅಲ್ಲಿ ಪ್ರಾರ್ಥನೆ, ಪೂಜೆಗಳನ್ನು ಮಾಡಬಹುದು ಅನ್ನೋ ASI ಆದೇಶವನ್ನ ನ್ಯಾಯಾಲಯ ರದ್ದುಗೊಳಿಸಿ ಆ ಕಟ್ಟಡವನ್ನ ಸಂಪೂರ್ಣವಾಗಿ ಹಿಂದೂಗಳಿಗೆ ಸೇರಿದ್ದು ಅಂತ ಹೇಳಿದೆ. ಇಲ್ಲಿ ಸರಳವಾಗಿ ಹೇಳೋದಾದ್ರೆ ಇನ್ನು ಶುಕ್ರವಾರದ ಪ್ರಾರ್ಥನೆಗಳಲ್ಲಿ ಇರೋದಿಲ್ಲ. ಇನ್ನು ಈ ತೀರ್ಪು ಶುಕ್ರವಾರವೇ ಹೊರಬಿದ್ದಿದೆ. ಹಾಗೆ ಮುಸ್ಲಿಮರ ಧಾರ್ಮಿಕ ಹಕ್ಕುಗಳನ್ನು ಕೂಡ ನ್ಯಾಯಾಲಯ ಪರಿಗಣನೆಗೆ ತಗೊಂಡಿದೆ. ಮೌಲಾನಾ ಕಮಾಲುದ್ದೀನ್ ವೆಲ್ಫೇರ್ ಸೊಸೈಟಿ ಧಾರ್ ಜಿಲ್ಲೆಯಲ್ಲಿ ಮಸೀದಿ ನಿರ್ಮಾಣಕ್ಕೆ ಸೂಕ್ತ ಭೂಮಿಯನ್ನು ನೀಡುವಂತೆ ಕೋರಿ ಸರ್ಕಾರಕ್ಕೆ ಬೇಕಿದ್ದರೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು
ಸರ್ಕಾರ ಆ ಅರ್ಜಿಯನ್ನು ಕಾನೂನಿಗೆ ಅನುಗುಣವಾಗಿ ಬೇಕಿದ್ದರೆ ಪರಿಶೀಲನೆ ಮಾಡಬಹುದು ಅಂತ ಕೂಡ ನ್ಯಾಯಾಲಯ ಹೇಳಿದೆ. ಜಮೀನು ಕೊಡಲೇಬೇಕು ಅಂತ ಸರ್ಕಾರಕ್ಕೆ ಆದೇಶವನ್ನೂ ಕೊಟ್ಟಿಲ್ಲ, ಕಾನೂನಿನ ಅನ್ವಯ ಪರಿಶೀಲನೆ ಮಾಡಬಹುದು ಅಂತ ಮಾತ್ರ ಹೇಳಿದೆ. ಇನ್ನು ಹೈಕೋರ್ಟ್ ತೀರ್ಪು ನೀಡಿದ ಕೂಡಲೇ ವಿವಾದ ಮುಗಿದು ಹೋಯಿತು ಅಂತಲ್ಲ. ಈಗ ಮುಸ್ಲಿಂ ಪಕ್ಷ ಇದನ್ನು ತಗೊಂಡು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವ ಅವಕಾಶ ಇರುತ್ತೆ. ಈಗಾಗಲೇ ಓವೈಸಿ ಥರದವರು ತೀರ್ಪು ಸರಿ ಇಲ್ಲ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಆದರೆ ವಾಗ್ದೇವಿ ಮಂದಿರ ಭೋಜಶಾಲೆಯಲ್ಲಿ ಈಗಾಗಲೇ ಪ್ರಾರ್ಥನೆ ಪೂಜೆಗಳು ಶುರುವಾಗಿವೆ. ಮಾತೆ ಶಾರದೆಗೆ ಜೈಕಾರ ಹಾಕ್ತಾ ಜೈ ಶ್ರೀರಾಮ್ ಹೇಳ್ತಾ ಭಕ್ತರು ಅಲ್ಲಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ದಾರೆ. ಶತಮಾನಗಳ ನಂತರ ಸ್ವತಂತ್ರ ಭಾರತದಲ್ಲಿ ಅತಿದೊಡ್ಡ ಕಾನೂನು ಹೋರಾಟದ ಮೂಲಕ ತಮ್ಮ ದೇವಾಲಯವನ್ನು ಮರಳಿ ಪಡೆದ ಸಂಭ್ರಮ ಅಲ್ಲಿನ ಭಕ್ತರದ್ದು. ಇದು ಗೆಳೆಯರೆ ಭೋಜಶಾಲಾ ವಿವಾದ ಬಗೆಹರಿದು ಅದು ಮತ್ತೆ ಸರಸ್ವತಿ ಮಂದಿರ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.